ಕನ್ನಡ ಕಠಿಣ ಪದಗಳು. ಇವೆಲ್ಲ 3 ಅಕ್ಷರದ ಅತಿ ಕಠಿಣ ಪದಗಳು. ಯಾಕೆಂತಂದರೆ 3 ಅಕ್ಷರಗಳಲ್ಲಿ 2 ಅಕ್ಷರಗಳಿಗೆ ನಿಮಗೆ ಒತ್ತಕ್ಷರಗಳು ಕಾಣುತ್ತವೆ. ಹಾಗೆ ಮತ್ತು ಕೆಲವು ಪದಗಳಲ್ಲಿ 3ಕ್ಕೆ 3 ಅಕ್ಷರಗಳಿಗೆ ಒತ್ತಕ್ಷರಗಳಿವೆ. ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ, ಇಷ್ಟು ಪ್ಲೇಲಿಸ್ಟ್ಗಳಿವೆ. ನನ್ನ ವೀಡಿಯೋಗಳೆಲ್ಲ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರಾ. ನೋಡಿ, ಇಲ್ಲಿ ನಿಮಗೆ ವಿಡಿಯೋದು ಟೈಟಲ್ ಆದಮೇಲೆ ಇಲ್ಲಿ ಮೋರ್ ಅಂತ ಇರುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ವೀಡಿಯೋಸ್ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಗಳು ಸಿಗುತ್ತೆ. ಸುಮಾರು 800ಕ್ಕಿಂತ ಹೆಚ್ಚು ವೀಡಿಯೋಗಳಿವೆ. ಅಥವಾ ನೀವು ಪ್ಲೇಲಿಸ್ಟ್ ಕೂಡ ನೋಡ್ಬೋದು. ಅಥವಾ ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ನ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸಿಗುತ್ತೆ. ಸಾಮ್ರಾಜ್ಯ ಹೇಗೆ ಬರೀತೀರಾ? ಈಗ ಸಾಮ್ರಾ ಆ ಅಂತ ಉಚ್ಚಾರ ಬರ್ತದೆ, ಅದರಿಂದ ಮಾ ಬರಿಬೇಕು. ಈಗ ಏನಾಯಿತು, ಸಾಮ ಆಯಿತು. ನಮಗೆ ಸಾಮ್ರಾ ಮಾಡಬೇಕಾದ್ರಿಂದ ರ ಒತ್ತಕ್ಷರ, ಅರ್ಧ ಚಂದ್ರಾಕಾರದ ರ ಒತ್ತಕ್ಷರ. ಯಾಕೆಂತಂದರೆ 2 ಅಕ್ಷರಗಳನ್ನು ಒಟ್ಟಿಗೆ ಉಚ್ಚಾರ ಮಾಡ್ತಾಯಿದ್ದೀವಿ. ಸಾಮ್ರಾಜ್ಯ, ಜಾಗೆ ಯಾವತ್ತು ಸಾಮ್ರಾಜ್ಯ. ಸ್ಪಷ್ಟನೆ, ಸ ಇದಕ್ಕೆ ಪಾವತ್ತು, ಸ್ಪ ಆಯಿತು. ನಂತರ ಷ್ಟ ಮಾಡಬೇಕು, ಟಾವತ್ತು. ಹಾಗೆ ನೇ, ಸ್ಪಷ್ಟನೆ. ಮೊದಲ ಅಕ್ಷರವನ್ನು ನಾವು ಉಚ್ಚಾರ ಮಾಡೋ ಮೊದಲ ಅಕ್ಷರವನ್ನು ಪೂರ್ಣವಾಗಿ ಬರೀಬೇಕು. ನಂತರ ಒತ್ತಕ್ಷರವನ್ನು ಬರೀಬೇಕು. ಇದನ್ನು ಅರ್ಧವನ್ನೇ ಬರೀಬೇಕು. ಮುಖ್ಯಸ್ಥ, ಹೀಗೆ ಇದು ಮೂ ಮಾಡಬೇಕಾದ್ರೆ ಮತ್ತೊಂದು ಕೊಂಬು ಮೂ ಆಯಿತು. ಖ್ಯ, ಖ, ಖ ಮಹಾಪ್ರಾಣಾಕ್ಷರ ಖ, ಅದಕ್ಕೆ ಯಾವತ್ತು ಮುಖ್ಯ ಸ್ಥ ಎಂದು ಸ ಆಯಿತು. ಮುಖ್ಯ ಸ ಆಯಿತು. ಸ್ಥ ಮಾಡಬೇಕಾದ್ರೆ ಠಾವತ್ತು, ಮುಖ್ಯಸ್ಥ. ದುಡ್ಡನ್ನು, ದುಡ್ಡನ್ನು ಹೇಗೆ ಬರೆಯೋದು? ದು ಏನಾಯಿತು, ದುಡ ಆಯಿತು. ಹೀಗೆ ಡಾಗೆ ದಾವತ್ತು ಕೊಟ್ಟರೆ ದುಡ್ಡನ್ನು, ನೂ ಬರೆಯೋದು, ಅದಕ್ಕೆ ನಾವತ್ತು, ದುಡ್ಡನ್ನು. ನಂತರ ನೇತೃತ್ವ ಹೇಗೆ ಬರೆಯೋದು? ನೇ, ಇದು ಬರೀ ನೇ ಆಯಿತು. ನಾವು ನೇ ಹೇಳ್ತಾ ಇದ್ದೀವಿ, ಅದರಿಂದ ದೀರ್ಘ ಕೊಡಬೇಕು. ಭಾಳಷ್ಟು ಮಕ್ಕಳು ಇದನ್ನು ಮರಿತೀರ. ದೀರ್ಘ ಕೊಡುವಾಗ ಕೊಡೋದಿಲ್ಲ, ಇಲ್ಲದೇ ಇರುವಾಗ ನಿಮಗೆ ಅದು ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ದೀರ್ಘ ಕೊಡ್ತೀರ ನೀವು, ಆಯಿತಾ? ಅದನ್ನೆಲ್ಲ ನೀವು ನೋಡ್ಕೋಬೇಕು. ನೇತೃತ್ವ, ತಾಗೆ ರುವತ್ತು, ಇನ್ನೊಂದು ತಾಗೆ ವಾವತ್ತು. ನೇತೃತ್ವ. ಮುಂದಿನದು ತಿಮ್ಮಪ್ಪ, ತಿಮ, ಇದನ್ನು ತಿಮ್ಮಪ್ಪ ಮಾಡಬೇಕಾದ್ರೆ ಮಾಗೆ ಮಾವತ್ತು, ಇದು ಪಾಗೆ ಪಾವತ್ತು. ತಿಮ್ಮಪ್ಪ. ಕ್ಯಾಪ್ಟನ್ ಹೇಗೆ ಬರೆಯೋದು? ಕ್ಯಾ, ಕ ಇದಕ್ಕೆ ಯಾವತ್ತು ಬರೆದ್ರೆ ಕ್ಯಾ, ನಂತರ ಪ ಅದಕ್ಕೆ ಟಾವತ್ತು, ಕ್ಯಾಪ್ಟನ್. ನಂತರ ಕೊಟ್ಟಿದ್ದ, ಕೊಟ್ಟಿದ್ದ, ಟಿ, ಕೊಟಿ ಆಯಿತು. ಇದನ್ನು ಕೊಟ್ಟಿ ದಾಗೆ ದಾವತ್ತು, ಟೀಗೆ ಟಾವತ್ತು, ದಾಗೆ ದಾವತ್ತು, ಕೊಟ್ಟಿದ್ದ. ನಂತರ ಆಸ್ಪತ್ರೆ, ಆ ಸಗೆ ಪಾವತ್ತು, ಆಸ್ಪತ್ರೆ. ತ್ರೇ ಹೇಳ್ತಾ ಇದ್ವಿ, ಎ ಉಚ್ಚಾರ ಬರುತ್ತೆ, ಅದರಿಂದ ಏತ್ವ. ನಂತರ ರಾವತ್ತು, ಆಸ್ಪತ್ರೆ. ನಂತರ ನಿವೃತ್ತಿ, ನಿವೃತ್ತಿ, ನಿ ವಾಗೆ ರುವತ್ತು, ನಿವೃತ್ತಿ, ತೀಗೆ ಟಾವತ್ತು, ನಿವೃತ್ತಿ. ಇವತ್ತಿಗೆ ಎಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.